ಹಾ ಏಟ್ರಿವ ಹುಡುಗಿದ ಹಾ 18 ಹೌದು ಹುಡುಗಂದ 21 ಖರೆ ಐತ್ಲ ಇದು ಜನರಲ್ ಒಳಗಾತ ಹೌದು ಹುಡುಗಿಗೆ 18 ಹುಡುಗಿಗೆ 21 ಐತಿ ಅಂದ್ರ ಹೌದಾ ತ್ರೇತಾಯುಗದಾಗ ನಿಂದ ರಾಮ ಅವತಾರ ಇತ್ತ ಹಾ ರಾಮ ಅವತಾರ ರಾಮಂದ ಸೀತಾಂದ ಲಗ್ನ ಆಗ್ಬೇಕಾದ್ರೆ ಹಾ ಲಗ್ನ ಆಗುವಾಗ ಸೀತಾನ ವಯಸ್ಸಿಟ್ಟಿತ್ತು ರಾಮನ ವಯಸ್ಸಿಟ್ಟಿತ್ತು ಹೌದು ಹೌದು ಹುಲಿ ವಿಷಯ ಕೇಳುದು ಹೌದಲ್ಲ ಹಾ ಏನು ಸೀತಾಂದ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ಹಾ ಖರೆ ಶಾನೆ ಬಾಳದಾರಿ ಏ ಬಾಳ ಶಾನೆ ನಿಮ್ಮ ಕಾಕ ಅಂದೇವಾಡಿಯಲ್ಲಿ ಅಂಕುರಾಲು ನಾಟೇನ ನಾಂಬುವ ಮಂದ ಮತಿಗೆ ಕೆಟ್ಟೇನ ನಾಂಬುವ ಮಂದ ಮತಿಗೆ ಕೆಟ್ಟೇನ ಕಂದ ಕಾಸಿಮನ ಚರಣ ಹಣಿಯ ಇಟ್ಟೇನ ಕಂದ ಕಾಸಿಮನ ಚರಣ ಹಣಿಯ ಇಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹಾ ಶಾಂತಿ ಅಂತರಂಗದ ಗಂಡನ ಗೋಳ ಕಟ್ಟೇನ ಕ್ವಾಟೆ ನಾನು ಕ್ವಾಟೇನೆ ಓಡಿದ ದೈವಕ್ಕೆ ವಂದನ ಮಾಡ್ತೇನೆ ಹಾಗೆ ಆಗ ಹಾಗೆ ಹಾಗೆ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಮಜವಿನ ಹೌದೇವ ಏ ಮಾಸಪ್ತಿ ನೆನದಾಳಪ್ಪ ಹಳದ ದಂಡ್ಯಾಗ ಗೌರಿ ಶಂಕರ ಆಶೀರ್ವಾದ ನನ್ನ ಚಲಿಮ್ಯಾಗ ನನ್ನ ವಿದ್ಯೆ ಹಿಂಗ ಹಾಡಿ ತಿಳಿಸ್ಯಾಳಪ್ಪ ಮಾತು ನಿನಗ ಪೂಜೆ ನಾನು ಹೇಳುವೇನು ಶಾಸ್ತ್ರದಿಂದ ಲೆಕ್ಕ ಇನ್ನ ಒಟ್ಟ ವಿಷಯ ಬಿಡುಗಡೆ ಮಾಡ ಕೊಡದೆ ಮಂದ್ಯಾಗ ಹಾಗೆ ಆಗ ಹಾಗೆ ಆಗ ಏನ್ ಬೇಡ ಇನ್ ಕ್ಯಾಲಿ ಒಂದು ಹಾಡಿಕೊಡ್ರಿ ಅದರಿ ಶಾಂತಿ ಸೋದರ ಮಾವನ ಸಂಘ ಬಿಟ್ಟೇನ ಹಾ ಹಾಡ್ರಲೆ ಅವು ಅದ್ರಲ್ಲಾಕುರಿ ಗಾಳಿ ಫ್ಯಾನ ಶಾಂತಿ ಸೋದರ ಮಾವನ ಸಂಘ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಆ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಶಾಂತಿ ಸೋದರ ಮಾವನ ಸಂಘ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟೇನ ಹಾ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಆ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟೇನ ನನ್ನ ತಾಯಿಗೆ ನಾವು ಒಬ್ಬಗಿನು ಹೊಟ್ಟೇನ ಎನ್ನೋ ತನಕ ಎನ್ನೋರ ಗಗಡೆ ತೊಟ್ಟೇನ ಎನ್ನೋ ತನಕ ಎನ್ನೋರ ಗಗಡೆ ತೊಟ್ಟೇನ ಕನ್ಯಾ ಪ್ರಾಯದೊಳು ಮುಗಲಿ ಹೋಗಿ ಮೊಟ್ಟೇನ ಕನ್ಯಾ ಪ್ರಾಯದೊಳು ಮುಗಲಿ ಹೋಗಿ ಮೊಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಆ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಆ ಶಾಂತಿ ಸೋದರ ಮಾವನ
ಸೋದರ ಮಾವನ ಸಂಗ ಬೆಟ್ಟಿನ ಸಂತಿ ಸೋದರ ಮಾವನ ಸಂಗ ಬೆಟ್ಟಿನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಹಾ ಸಂತಿ ಸೋದರ ಮಾವನ ಸಂಗ ಬೆಟ್ಟಿನ ಹಾ ಸಂತಿ ಸೋದರ ಮಾವನ ಸಂಗ ಬೆಟ್ಟಿನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಆರು ಮೂರು ಮಂದಿ ತಲಿ ಒಳಗ ಕೊಟ್ಟೇನ ಹೌದುವಾ ಒಲಿಯದ ಗಂಡಾಗ ಒಣಗಿ ತಗೊಂಡು ಹೆಟ್ಟೇನ ಏನ್ ಹೇಳ್ತಾರ ಏನಂತ ತಂಗಿ ನಮ್ಮ ಮೌಲ ಕಾಕ ಅವ್ರೊಂದು ಮಾತು ಹೇಳ್ರಿ ನೋಡ ಕ್ಯಾಲಿ ಒಳಗ ಏನಂತ ಹೇಳ್ತಾನ ಕಾಕ ಗಂಡನ ಬಿಟ್ಟ ಹೆಣ್ತಿ ಹ ಹಂಡ ನಾಯಿ ನೆಕ್ಕಿದ ಪಣತಿ ಹೌದ್ ಹೌದ್ರಲ್ಲ ಹೇಳೇನಲ್ಲ ಕ್ಯಾಲಿ ಒಳಗ ಗಂಡನ ಬಿಟ್ಟು ಹೆಣ್ತಿ ಹಂಡ ನಾಯಿ ನೆಕ್ಕಿರುವಂತ ಪಣತಿದ್ದಂಗತ್ತ ಹೌದು ಹೇಳೇನ್ರ ಇವ ಮತ್ತ ಜರ್ ಕರ್ತ್ ಇದನ್ನ ಉಲಟ್ ನಾ ಮಾತಾಡ್ನಿಂದ್ರ ಈ ಮೂಲಕ ಜಾಗದ ಮೇಲೆ ಜಿಗದ ಸಾಯ್ತಾನೆ ನಾನುಳ ಮನುಷ್ಯ ಆದ್ರೆ ಜಾಗದ ಮೇಲೆ ಸತ್ ಹೋಗ್ಬೇಕು ನನ್ನ ಮಾತು ಕೇಳಿದ್ರೆ ಹೌದು ಹೌದು ಉರುಳ ಹಾಕೋಬೇಕು ಗಂಡನ ಬಿಟ್ಟು ಹೆಣ್ತಿ ನಾ ಪಣತಿ ನೆಕ್ಕಿದ ಹಂಡ ನಾಯಿ ನೆಕ್ಕಿದ ಪಣತಿದ್ದಂಗಂದಿ ಹೌದಲ್ಲ ಮತ್ತ ಮಾಡ್ಕೊಂಡ ಗಂಡನ ಹ ಮತ್ತೊಬ್ರ ಕೈಯಾಗ ಓದ ಕೊಡ್ತಿದ್ದಂದ್ರ ಅವಂಗೇನ ಗಂಡನ ಬೇಕು ಏನ್ ಅನ್ಬೇಕು ಮೌಲ ಮುಂದ ನಾನಂದ್ರ ಬಿರುಸಾಗ್ತತಿ ಮಾತ ಹೌದು ಹಂಗಿಲ್ಲ ಹೌದು ಮಾಡ್ಕೊಂಡ ಗಂಡನ ಸ್ವತಃ ಹ ಏನ್ ಮಾಡಿ ಗಂಡನ ಬಿಟ್ಟು ಹೆಣ್ತಿ ಅಂದಿ ಹೌದು ಒಂದ್ ಪುರಾಣದೊಳಗಿನ ಮಾತು ಹೇಳ್ತಾನ ಮೌಲಕಕ್ಕ ನಿನಗ ಹೇಳುವ ಯಾವ ಹ ಪಾಂಡು ರಾಜ್ಯಾಗ ಇಬ್ರು ಹೆಣ್ರಿದ್ರ ಹೌದು ಯಾರ್ಯಾರ ಯಾರ್ಯಾರ ಒಂದ್ ಮಾದರಿ ಹ ಇನ್ನೊಬ್ಬಕಿ ಕುಂತಿ ಖರೆ ಐತ್ಲ ಇಬ್ರು ಹೆಣ್ರಿದ್ರು ಹೌದು ಇಬ್ರು ಹೆಣ್ರಿದ್ದಾಗ ಏನೈತ್ರಿ ಈ ಪಾಂಡುರಾಜ ಏನ್ ಮಾಡಿದ್ದ ಏನ್ ಮಾಡ್ತಾನ್ರಿ ಬ್ಯಾಟಿ ಆಡ್ಲಾಕ್ ಹೋಗಿದ್ದ ಅಡಿವ್ಯಾಗ ಖರೆ ಐತವ ಅಲ್ಲಿ ಹ ಇಬ್ಬರ ಗಂಡ ಹೆಂಡತಿ ರೂಪ ಬದಲಿ ಮಾಡಿಕೆಸಿಂದ ಜಿಂಕಿ ಅವತಾರ ತಾಳಿ ಕೂಟಕ್ಕೆ ಸರಸ ಸಲ್ಲಾಪ ಆಡ್ಲಾತಿದ್ರು ಹೌದು ಹೌದ್ರಲ್ಲ ಅಡವಿ ಒಳಗ ಸರಸ ಸಲ್ಲಾಪ ಆಡ್ಲಾತಿದ್ರ ರೂಪ ಬದಲಿ ಮಾಡಿ ಮಾಡಿ ಜಿಂಕಿ ಅವತಾರ ತಾಳಿ ರೂಪ ಬದಲಿ ಮಾಡಿ ಸರಸ ಸಲ್ಲಾಪ ಆಡುವಾಗ ಹೌದು ಇವ ಪಾಂಡುರಾಜ ಹೋಗಿ ನೋಡಿದ ಹ ಪಕ್ಕ ಬ್ಯಾಟಿ ಸಿಕ್ತ ನನಗತ್ತೇಳಿ ಕುದುರೆ ಮೇಲೆ ಕುತ್ತಿದ ಕೈಯಾಗ ಬಿಲ್ಲ ಬಾಣ ತಗೊಂಡ ಬಾಣ ಹೊಡೆದ ಅವ್ ಹೊಡೆದಾಗ ಏನೈತಿ ಆ ಬಾಣ ಹೋಗಿ ಹ ಆ ಚಿಗುರಿ ಮೈಯಾಗ ನಟ್ಟಿತು ನಡ್ತಿರಲ್ಲ ಚಿಗುರಿ ರೂಪ ತನ್ನ ಮಾನವ ರೂಪ ತಾಳಿ ನಿತ್ತು ಹೌದ ಶ್ರಾಪ ಕೊಟ್ಟತ ಹೊಳ್ಳಿ ಹಾ ಚಿಗರಿ ಸಾಪ ನಾವ ಗಂಡ ಹೆಂಡತಿ ಸರಸ ಸಲ್ಲಾಪ ಆಡುವಾಗ ಆಡುವಾಗ ನನಗ ಬಾಣ ಹೊಡೆದ ಹ ನಾವ್ ಗಂಡ ಹೆಂಡತಿ ಕೂಟ ಕುಡುದು ನೀ ಬಂದ್ ಮಾಡಿಸಿ ಅಂದ್ರ ಹೌದು ನೀನು ನಿನ್ನ ಹೆಂಡತಿನ ಮುಟ್ರ ನಿಮ್ಮ ಮರಣ ಆಗ್ಬೇಕಂತ ಶ್ರಾಪ ಕೊಟ್ಟತದ ಚಿಗುರಿ ಖರೆ ಐತಿವ ನಿನ್ನ ಹೆಂಡತಿ ನೀನು ಕೂಟ ಕೊಟ್ರ ಹೌದ ನಿನ್ನ ಹೆಂಡತಿನ ಮುಟ್ರ ನಿನ್ನ ಹೆಂಡ್ರ ಸಾಯ್ಬೇಕನ್ನುವಂತ ಶ್ರಾಪ ಕೊಡ್ತದ ಹಾ ಕೊಡ್ತಿರ್ಲ ನೀರೇ ಸಾಯಿ ನಿನ್ನ ಹೆಂಡ್ತಿರೇ ಸಾಯ್ಬೇಕನ್ನೋ ಶ್ರಾಪ ಕೊಟ್ಟಾಗ ಹೌದು ಈ ಶ್ರಾಪ ಇಟ್ಕೊಂಡು ಬಂದ ಹ. ಕುಂತಿ ಮುಂದೆ ಹೇಳಿದ ಏನಂತ ಹೇಳ್ತಾನು ಕುಂತಿ ಮಾದರಿ ಮುಂದೆ ಹೇಳಿದ ಆದ್ರೂ ಉಪ್ಪು ಉಂಡು ಶರೀರ ಗಪ್ಪ ಹೆಂಗ್ ಕೊಂಡಿರ್ತದ ಅದೇನ್ ಸುಮ್ ಕೊಡ್ತದ್ರಿ ಇವು ಗಪ್ಪ ಕೂತ್ರು ಉಪ್ಪು ಉಂಡಿರು ಕಾಯ ಗಪ್ಪ ಕೊಂಡಿರ್ಲಿಲ್ಲ ಹಾ ಏನ್ ಇವ ಪಾಂಡುರಾಜ ಏನ್ ಮಾಡಿದ ಏನ್ ಮಾಡಿದ್ರಿ ಸಾಯುದಂತೂ ಕರೆ ಐತಿ ಬಾ ಅಂತೇಳಿ ನಿಶ್ಚಿತ ಐತಿ ಅಂತೇಳಿ ಹೋಗಿ ಹೆಣ್ತಿನ ಮುಟ್ಟಿದ ಹಾ ಹೆಣ್ತಿನ ಮುಡುದು ಕೂಡ್ಲೆ ಅವಾಗ ಮಾದರಿ ಸತ್ತಳಲ್ಲಿ ಹಾ ಸತ್ತಳ ಮಾದರಿ ಸತ್ತಳು ಇನ್ನು ಇರುದು ಒಂದು ಇದನ್ನು ಒಂದು ಹೆಣ್ತಿನ ಕಳ್ಕೋತಾನೆ ಅನ್ನೋ ನಾ ಏನ ತಿಳ್ಕೊಂಡು ಹೌದು ಇವ್ ಏನ್ ಮಾಡಿದ ಏನ್ ಮಾಡ್ತಾನವ ಕುಂತಿಗಿ ಯಾಮತ್ತಿನ ಮಕ್ಕಳ ವಂಶೋಧಾರಿಕೆ ಬೇಕಲ್ಲ ಹೌದು ಹೌದಲ್ಲ ಮನ್ಯಾಗ ಮಕ್ಕಳಿಲ್ಲ ಅದು ಹೌದು ಮಕ್ಕಳು ಇರ್ಲಾರ್ದಕ್ಕಾಗಿ ಒಂದ್ ತಗದಾತಿ ಪಾಲಿ ಏನಾಯ್ತ್ರಿವ ಅವಾಗ ಪಾಂಡುರಾಜ ಇದ್ದಾವ ಕುಂತಿಗತ್ತ ನಮ್ಮದು ಎಂತ ಸಂಸಾರ ಹೌದು ನಾ ರಾಜ ಇದ್ದರಿ ಏನೋ ದೊಡ್ಡ ಊರದ ಪಟ್ಟಾಭಿಷೇಕ ಮಾಡಿರಿ ಏನ್ ನನಗ ಬತ್ತು ಏನಿದ್ರೆ ಏನು ಮಕ್ಕಳಿಲ್ಲದವ್ರ ಮನೆಯಲ್ಲಿ ಲೆಕ್ಕಕ್ಕಿಲ್ಲತ್ತ ನನ್ನ ಮನ್ಯಾಗ ಮಕ್ಕಳ ಹುಟ್ಟು ತಾಕತ್ತಾಗಲಿಲ್ಲ ನಿನ್ನ ಮೈ ಮುಟ್ಟು ತಾಕತ್ ನನ್ನಲ್ಲಿ ಉಳಿದಿಲ್ಲ ಹೌದು ಅಂದಾಗ ಅವಾಗ ಅವಾಗ ಒಂದು ಮಾತು ಹೇಳಕ್ಕೆ ಯಾರ ಕುಂತಿ ಏನಂತ ಹೇಳ್ತಾಳು ಪತಿದೇವ ಹಾ ನಾನು ಸಣ್ಣಕ್ಕಿದ್ದಾಗ ನನಗ 5 ವರ ಸಿಕ್ಕ ಒಂದಳಕಿ ಹಾ ಯಾವ್ಯಾವ್ರಿ ಅವ 5 ಮಂತ್ರ ನುಡಿದ್ರ 5 ಮಕ್ಕಳಾಗ್ತಾವ ನನಗಂದಳಕಿ ಹೌದು ಹುಲಿ ಖರೆ ಐತಿ ನನಗ ಹೌದು 5 ಮಂತ್ರ ನುಡಿದ್ರ 5 ಮಕ್ಕಳಾಗ್ತಾವು ಹೌದು ಗಂಡ ಕೇಳ್ತಾಡ್ರಿ ವಿಚಾರ ಮಾಡೋ ಮಾತೈತಿ ಹಿರಿಯರ ಇವ ಹೇಳ್ತಾನು ಏನ್ ಹೇಳ್ತಾನು ಹಂಡನ ಬಿಟ್ಟ ಹೆಣ್ತಿಯ ಹಂಡ ನಾಯಿ ನೆಕ್ಕಿದ ಪಣತಿ ಅಂದಿ ಹೌದು ಹೌದು ಆ ಹೌದಲ್ಲ ಹಂಡ ನಾಯಿ ನೆಕ್ಕಿದ ಪಣತಿ ಅಂತ ಹೇಳ್ತಿ ಹಾ ಮಾಡ್ಕೊಂಡ ಹೆಣ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತೆಕ್ಕ ಬರುದಾಗೋದಿಲ್ಲ ಹೌದಲ್ಲ ಮಕ್ಕಳ ಮಾಡೋ ತಾಕತ್ತ ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಇಲ್ಲ ಮತ್ತ ನಿನ್ನಲ್ಲಿ ಇಲ್ಲಕಂದ್ರ ಹಾ
ನನ್ನ ತ್ಯಾಕ ಮಂತ್ರದಿಂದ ಮಕ್ಕಳ ಮಾಡ್ತಾನಂದಳಕಿ. ಹೌದು ಖರೆ ಇದ್ಲ. ಏ ಬ್ಯಾಡ, ಮತ್ತೊಂದು ನಾಯಿ ಬಂದ ನಿನ್ನ ನೆಕ್ಕುದು ಬ್ಯಾಡ ಅಂತೇಳಿ ಗಂಡ ಅವಾಗ ಪಣತಿ ಚಲೋ ತಂಗಿ ಇಟ್ಕೋಬೇಕಾಗಿತ್ತು. ಇಟ್ಕೋಬೇಕಲ್ಲ ಮೌಲ. ಮಂದಿ ಕೈಯಾಗ ನಿನ್ನ ಪಣತಿ ನೆಕ್ಕಲ ಕೊಡ್ತಿ ಅಂದ್ರ ನಾಚಿಕೆ ಬರಂಗಿಲ್ಲ. ನಿನಗೇನು 3 ಬಿಟ್ಟು ಬಂದೇನು? ನಿನ್ನ ಪಣತಿ ನೀನ ಕೈದಿಂದ ಎತ್ತಿ ಕೊಟ್ಟದಿ. ಎತ್ತಿ ಕೊಟ್ಟಲ್ಲ ಪಣತಿ ನೆಕ್ಕತಿದ್ರ ನೆಕ್ಕರಿ ಕರೆ ದೀಪ ಹಚ್ಚ್ರಿ ನನ್ನ ಮನೆಗೆ ಅಂತ ಹೇಳಿ. ಯಾರೋ ಬಂದ ಯಾವ್ದು ನಿನ್ನ ಪಣತಿ ತಗೊಂಡ ಮತ್ತಪ್ಪ ಬಂದ ದೀಪ ಹಚ್ಚಿ ಹೋಗ್ಯಾನ ಅದ್ರಾಗ. ಹೋಗ್ಯಾರಲ್ಲ. ಬೇಕಂದ್ರ ಮಹಾಭಾರತ ಲೇಖಿ ಐತಿ. ಖರೇನ ಬಾಯ್ ತುಂಡಿ ಅಲ್ಲ. ಇಲ್ಲ. ಅದಕ್ಕ ಯಮನ ಮಂತ್ರದಿಂದ ಧರ್ಮರಾಜ ಹುಟ್ಟಿ ಬಂದ. ಇಂದ್ರನ ಮಂತ್ರದಿಂದ ಯಾವ ಅರ್ಜುನ ಹುಟ್ಟಿ ಬಂದಲ್ಲ. ನಕುಲ ಸಹದೇವರ ಮಂತ್ರದಿಂದ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವರು ಹುಟ್ಟಿ ಬಂದ್ರು. ವಾಯುದ ಮಂತ್ರದಿಂದ ಭೀಮ ಹುಟ್ಟಿ ಬಂದಲ್ಲ. ಮತ್ತ ಇಲ್ಲಿ ನಾಯಿ ನೆಕ್ಕಿದ ಪಣತೀತಿ ಅಂತ ಹೇಳಿ ಹೆಣ್ತಿನ ಮತ್ತೆ ಹೆಂಗ ಒಳಗ ತಗೊಂಡಿ? ಯಾಕೆ ತಗೊಂಡಿ ಹೆಂಗ ಹೆಂಗ್ರಿ? ತಾಮ ಹೊಟ್ಟಿ ಕಮ್ಮಿ ಬಿತ್ತು ಹೆಂಡ್ರ ನೋದ್ ಇಸ್ಪಟದಾಗಿಟ್ಟು ಮಾರಿ ತಿಂದ್ರ ಇವ್ರ ಗಂಡಸರ ಅವ್ರ ಕಡೆ ಬೇಡ ಈ ಕಡೆ. ಇಲ್ಲಿ ಇವನ ಮಸಿಮಾಳ ಮೌಲಾಗನ್ನೇ ಈ ಕಡೆ ನಟ್ಲಿ ಮತ್ತೆ ಎದ್ದು ಬರೋದು ಬೇಡ. ಅವ ಈ ಕಡೆ ಹಿಂದ್ ಕೂತಲ್ಲ ಅವಂಗ ಹೇಳುದು. ಅವಂಗ ಹಿಂದ ಕುಂಡ್ರಿ ಚಟ ಐತಿ ಇರ್ಲಿ ಬಿಡು. ಯಾಕಂದ್ರ ಇಲ್ಲಿ ನೀ ಸೋತಾನ ಇಲ್ಲಿ ಆದ್ರೂ ಕಮ್ಮಿ ಆಗೈತಿ ನಿನ್ನ ಲೆಕ್ಕ. ಅದಕ್ಕ ನಾ ಗಂಡ ಬರೇ ಬಾಯಿಲೆ ಗಂಡ ಅಂದ್ರ ಕೆಲಸ ಅಲ್ಲ. ಹಂಗ ಬೇಡ. ಮತ್ತೊಂದು ಮಾತು ಹೇಳ್ರ. ಏನಂತ ಹೇಳ್ತಾನ್ರಿ? ಮನಿ ಒಳಗ ಸುಮಾರ ಇದ್ರ ಅಕ್ಕ ಕೆಟ್ಟ ಚಾಳಿ ಇದ್ದಂತ ಅಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೆಕ್ಕ. ಹೌದು ಹೇಳೇನ್ಲೆ. ಬೆಕ್ಕು ನಾವ್ ಆಗಿಲ್ಲ. ನಾವು ಇಲ್ಲಿ ಬೆಕ್ಕಾದ ಇವನ. ಕಣ್ಣು ಮುಚ್ಚಿ ಹಾಲ್ರೆ ಕುಡಿ, ಕಣ್ಣು ತೆರದ್ರೆ ಕುಡಿ. ಬೆಕ್ಕಾದವ್ ನಿಮ್ಮ ಇಂದ್ರ ದೇವನ ಆಗಿ ಬಚ್ಚಲ ಸಂದ್ರೆ ಅಂದ ಓಡ್ತಿದ್ದ. ಹೌದಲ್ಲ ಇಂದ್ರ ದೇವ. ಬೆಕ್ಕಾದವ್ರು ನಾವ್ ಅಲ್ಲ ನೀನ. ಅದ ಬೆಕ್ಕಾಗಿ ಓಡಿದಕ್ಕಾಗಿ ನಿನ್ನ ಶರೀರ ಎಲ್ಲ ಯೌನಿ ಆಗ್ಲತ್ತೇಳಿ ಯಾವ ಅಹಿಲ್ಯನ ಗಂಡ ಯಾರ ಗೌತಮ್ ಋಷಿ ಶ್ರಾಪ ಕೊಟ್ಟದಕ್ಕಾಗಿ ಏನಾದ್ರೂ ಬೆಕ್ಕಿನ ಮೈ ಮೇಲೆ ಕಲಿ ಟಿಬುಕ್ ಕಲಿ ಅದಾವ. ಏನಾದ್ರೂ ಬೆಕ್ಕಿಗೆ ಎಲ್ಲಿ ಬೆಕ್ಕಲ್ಲಿ ಸಂಧಾನ ಸಂಧಿ ಅಲ್ಲ ಅದು ನಿಮ್ಮ ಇಂದ್ರ ದೇವ. ಬೆಕ್ಕ ಆದವ್ರು ನೀವ. ಮಂದಿ ಮನ್ಯಾಗ ಹೋಗಿ ಕದ್ದ ಮುಚ್ಚಿ ಹಾಲು ಕುಡಿಯವ್ರು ನೀವು. ಮತ್ತೆ ಹೋಗಿ ಡೊಗ್ಗವ್ರು ನೀವು. ಮತ್ತ ಹೋಗವನು ನೀನ ಬರವನು ನೀನ. ಅದಕ್ಕೆ ಏನ್ ಹೇಳ್ತಾರು? ಏನಂತ ಹೇಳ್ತಾರೆ? 6 ಮಂದಿ ತಲಿ ಗೊಟ್ಟೇನ 360 ಚೂರ ಮಾಡಿ ಅಡಿಗೆ ಅಟ್ಟೇನಾ 360 ಚೂರ ಮಾಡಿ ಅಡಿಗೆ ಅಟ್ಟೇನಾ ಮುಕ್ಕಳಿ ಮಾರಿಲ್ಲದ ದೇವರಿಗೆ ಅಡಿಯ ಕೊಟ್ಟೇನಾ ಮುಕ್ಕಳಿ ಮಾರಿಲ್ಲದ ದೇವರಿಗೆ ಅಡಿಯ ಕೊಟ್ಟೇನಾ ಅಂತರಾಯದ ಗಂಡನ ಗೋಳ ಕಟ್ಟೇನಾ ಸಂತಿ ಸೋದರ ಮಾವನ ಬೆಟ್ಟೇನ ಸಂತಿ ಸೋದರ ಮಾವನ ಬೆಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಊಟಕವಲ್ಲ ಅಂದ್ರ ದುರ್ಗಿ ಅವತಾರ ತೊಟ್ಟೇನ ಒಲಿಯದ ಗಂಡಗ ಒಣಗಿ ತಗೊಳ್ಳೋ ಹೆಟ್ಟೇನ ಒಲಿಯದ ಗಂಡಗ ಒಣಗಿ ತಗೊಳ್ಳೋ ಹೆಟ್ಟೇನ ಹಿಂಗ ನಡ್ಕೊಂಡು ಹಿಂದ ಕಾಲಕ ತೊಟ್ಟೇನ ಹಿಂಗ ನಡ್ಕೊಂಡು ಹಿಂದ ಕಾಲಕ ತೊಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಸಂತಿ ಸೋದರ ಮಾವನ ದಂಗ ಬೆಟ್ಟೇನ ಸಂತಿ ಸೋದರ ಮಾವನ ದಂಗ ಬೆಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಸಂತಿ ಸೋದರ ಮಾವನ ಸಂಗ ಬೆಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಒಂದೇ ವಾಡಿಯಲ್ಲಿ ಅಂಕುರಾಗಿ ನಾಡೇನ. ಮೌಲ ಕಾಕ ಶಾನೆ ಭಾಳ ಅದಾರಿಪ್ಪ. ಬಾಳ ಶಾನೆ. ಅದಕ್ಕೊಂದು ಮಾತು ಕೇಳ್ಬೇಕನ್ನೋದದ. ಕೇಳ್ರಲ್ಲ. ಅವರಲ್ಲಿ ಒಂದು ಭ್ರಮೆ ಹೊಕ್ಕದ. ಬರೇ ಒಂದು ಹುಡುಗ ಹೋಗಿ
ಲಗ್ನ ಮಾಡ್ಕೊಂಡ ಬಳಕ ಅಟ್ಟ ಹೆಣ್ತಿ ಆಗ್ತಾಳ. ಹೌದು ಹೌದ್ರಲ್ಲ. ಅವ ಹಡದ ಹೊರಸಲ್ ಮ್ಯಾಲನ ಹೆಣ್ತಿಗ್ಯಾನತ್ರಿ, ಸಣ್ಣಾಗಿರ್ತಾಗನ ಗಂಡಾಗ್ಯಾನತ್ತವ. ಹೌದು ಹೌದು. ಹೆಂಗ್ರಿ ಈಗ ಮನ್ಯಾಗ ಒಂದ ಹುಡುಗ ಹುಟ್ಟತೈತ್ಲೆ. ಹುಟ್ಟತೈತ್ರಲ್ಲ. ಮಗಳ ಹೊಟ್ಟಿಲೆ ಒಂದ ಹುಡುಗ ಹುಟ್ಟಿತಂದ್ರ ಹೌದು ಅವಾಗ ಆಯಿ ಬರ್ತಿರ್ತಾಳ. ಬರ್ತಾಳ ಆಯಿ. ಏನು ಹುಟ್ಟೈತೆ ತಂಗಿ ಕೇಳ್ತಾಳ. ಅತ್ ಕೇಳ್ದಾಗ ಅವಾಗ ಮಗಳು ಏನತ್ತಾಳತ್ತ, ಏನಂತ, ಏ ಅಯ್ಯಿ ಯವ್ವ ನಿನ್ನ ಸಣ್ಣ ಗಂಡ ಹುಟ್ಟ್ಯಾನ ಬಾರ ತತ್ತಾಳತಕಿ ಒಳಗ. ಹೌದು ಹೌದಲ್ಲ. ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ, ಅಲ್ಲೇ ನಾ ಗಂಡ ಆಗಿನ ಅನ್ನೋದು ನಿನಗೊಂದು ಭ್ರಮೆ. ಹೌದು ಹೌದಲ್ಲ. ನೀ ಏನು ಕೇಳ್ತಿಲ್ಲ ಮೌಲಕ, ನಂದು ಮಾತ ಅಲ್ಲೇ ಐತಿ. ಅಲ್ಲೇ ಐತಿರಲ್ಲ. ಅದ ಹುಡುಗಿ ಹೊಟ್ಟಿಲೆ, ಮಗಳ ಹೊಟ್ಟಿಲೆ ಹೆಣ್ಣು ಹುಟ್ಟಿರ್ತೈತಿ. ಹುಡ್ತದ್ಲ. ಮುತ್ಯ ಬರ್ತಿರ್ತಾನ ಒಳಗೆ. ಬರ್ತಾನ ಮುತ್ಯ ಬರಾಗ ಏನು ಕೇಳ್ತಾನ ಮಗಳಿಗೆ, ಏನಂತ, ತಂಗಿ ಏನು ಹುಟ್ಟೈತಿ ಅಯ್ಯವ. ಹೌದು ಕೇಳ್ತಾನ. ಅವ ಮಗಳೇನ್ ಹೇಳ್ತಾಳ, ಏನಂತೇವ, ಏಯಪ್ಪ ನಿನ್ನ ಸಣ್ಣ ಹೆಣ್ತಿ ಹುಟ್ಟ್ಯಾಳ ಬಾರೋ. ಅವಾಗ ಏನಕ್ಕೆ ತಾಳಿ ಕಟ್ಟಿರ್ತೀಯ ನೀ ಒಳಗ? ಇಲ್ಲ ಇಲ್ಲ, ನೀನು ಸಣ್ಣ ಗಂಡ ಆಗ್ಯದೆ, ನಿನ್ನ ಲೇಖಲೆ ನಾನು ಸಣ್ಣ, ನೀ ಮುತ್ಯಾಗ ಆಗ್ಯಾನೆ. ಹೌದು ಹೌದು. ನೀ ನಮ್ಮ ಆಗಿ ಆಗ್ಯದಿ, ನೀ ಮುತ್ಯಾಗ ನಾ ಆಗ್ಯಾನಿ ತಳದಾಗ. ಕೇಳ್ರಿ ಇಷ್ಟ. ಹೌದ. ಪ್ರಶ್ನೆ ಎಲ್ಲೈತಿ, ಉತ್ತರ ಅಲ್ಲೇ ಐತಿ. ಅಲ್ಲೇ ಐತಲ್ಲ. ಹಂಗ ಅವ್ರಿಗೊಂದು ಭ್ರಮೆ ಆಗ್ಯದಂದ್ರ ವಯಸ್ಸಾದ ಮೇಲೆ ಹುಡುಗ ಹುಡುಗಿ ಲಗ್ನ ಮಾಡ್ತಾರಲ್ಲ. ಹೌದು ಹೌದು. ಇದೊಂದು ಅದಕ್ಕೆ ನಾವೊಂದು ಮಾತು ಕೇಳ್ಬೇಕತ್ತನ್ರಿ ನಮ್ಮ ಮೌಲ ಕಾಕ. ಕೇಳ್ರಿ, ಕೇಳಿದಲ್ಲ ಹೇಳಂಗ್ ಕಾಣಿಸ್ತಾನ ಹುಡುಗ. ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಈಗ ನಮಗ್ ವಯಸ್ಸು ಎಟ್ಟಿಡ್ತಾರ್ರಿ. ಹುಡುಗಿದ 18, ಹುಡುಗಂದ 21. ಕರೆಯಿತ್ಲ. ಇದು ಜನರಲ್ ಒಳಗಾತ. ಹೌದು. ಹುಡುಗಿಗೆ 18, ಹುಡುಗಿಗೆ 21 ಐತಿ ಅಂದ್ರ ಹೌದಾ. ತ್ರೇತಾಯುಗದಾಗ ನಿಂದ ರಾಮ ಅವತಾರ ಇತ್ತ. ರಾಮ ಅವತಾರ. ರಾಮಂದ ಸೀತಾಂದ ಲಗ್ನ ಆಗ್ಬೇಕಾದ್ರ ಲಗ್ನ ಆಗುವಾಗ ಸೀತಾನ ವಯಸ್ಸಿಟ್ಟಿತ್ತು, ರಾಮನ ವಯಸ್ಸಿಟ್ಟಿತ್ತು. ಹೌದು ಹೌದು. ಹುಲಿ ವಿಷಯ ಕೇಳುದು ಹೌದಲ್ಲ. ಏನು ಸೀತಾಂದ ಲಗ್ನ ಆಗುವಾಗ ಸೀತಾನ ವಯಸ್ಸೆಟ್ಟಿತ್ತು, ರಾಮನ ವಯಸ್ಸೆಟ್ಟಿತ್ತು. ಶಾನೆ ಬಾಳದಾರಿ. ಬಾಳ ಶಾನೆ ನಿಮ್ಮ ಕಾಕ. ಒಂದೇ ವಾಡಿಯಲ್ಲಿ ನಾಂಬುವ ಮಂದ ಮತಿಗೆ ಕೆಟ್ಟೇನ, ಮಂದ ಮತಿಗೆ ಕೆಟ್ಟೇನ. ಕಂದ ಕಾಸಿಮನ ಚರಣ ಇಟ್ಟೇನ, ಕಂದ ಕಾಸಿಮನ ಚರಣ ಇಟ್ಟೇನ. ಅಂತರಂಗದ ಗಂಡನ ಗೋಳ ಕಟ್ಟೇನ. ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ. ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ. ಅಂತರಂಗದ ಗಂಡನ ಗೋಳ ಕಟ್ಟೇನ. ಅಂತರಂಗದ ಗಂಡನ ಗೋಳ ಕಟ್ಟೇನ.